ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಮ್ಮ ಮನೆಯೊಳಗೆ ನಾವು ಹೆಂಗೆ ಪಲಾವ್ ಮಾಡ್ತೇವೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಏನೇನು ಹಾಕ್ತೇವೆ, ಹೆಂಗೆ ಮಾಡ್ತೀವಿ ಅಂತ. ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಳೋಣ, ಅರ್ಧ ಇಂಚ್ ಶುಂಠಿ ತೊಗೊಳೋಣ. ಅರ್ಧ ಇಂಚು ಶುಂಠಿ, ಒಂದು 4 ಹಸಿಮೆಣ್ಸಿನ್ಕಾಯಿ, ಉಪ್ಪು ಖಾರ ನಿಮಗೆ ರುಚಿಗೆ ಅನುಗುಣವಾಗಿ ಹಾಕ್ಕೋಬೇಕು. ನಾವು ಮೀಡಿಯಮ್ ಇಲ್ಲಿ ಉಪ್ಪು ಖಾರ, 1 ಗಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, 4 ಹಸಿಮೆಣ್ಸಿನ್ಕಾಯಿ, 1 ಹಿಡಿ ಕೊತ್ತಂಬರಿ. ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿರಿ, ಈ ಥರ ಗ್ರೈಂಡ್ ಮಾಡ್ಕೊಂಡು ಸೈಡಿಗೆ ಇಡೋನು. ಈಗ ಒಂದು ಕುಕ್ಕರ್ ಇಡೋನು. ನಾನಿಲ್ಲಿ ಒಂದು 1/4 ಗಂಟೆ ಅಕ್ಕಿ ನೆನೆ ಇಟ್ಟೇನಿ. ತೊಳೆದು ನೆನೆ ಇಟ್ಕೋಬೇಕು. ಚೆಂದಾಗಿ ಬೇಯ್ತಾವು, ಉದುರಾಗಿನೂ ಆಗ್ತಾವೆ. ಇಲ್ಲಿ ನಾನು ನೋಡಿರಿ ಕುಕ್ಕರ್ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತೇನೆ. ಯಾವ ರೈಸ್ ಐಟಮ್ ಮಾಡಿದರೂ ನಾನು ಎಣ್ಣೆ ತುಪ್ಪ ಸಮ ಹಾಕ್ತೀನಿ. ಸೂಪರ್ ಟೇಸ್ಟಿಯಾಗಿ ಬರ್ತೈತಿ ರೈಸ್ ಬಾತ್ ಯಾವುದಾದ್ರೂ. ನೋಡಿರಿ, ತುಪ್ಪ ಎಣ್ಣೆ ಹಾಕಿದೆ. ಈಗ ಅದು ಕಾಯಿಲಿ. ಕಡಿಮೆ ಮಸಾಲೆಯೊಳಗೆ ಹೆಲ್ದಿ ಫುಡ್ ರೆಡಿ ಮಾಡಬೇಕು ಮಕ್ಕಳಿಗೆ. ಮಸಾಲೆ ಒಳ್ಳೆಯದಲ್ಲ ಜಾಸ್ತಿ. ಒಂದು 1/4 ಸ್ಪೂನ್ ಜೀರಿಗೆ ಹಾಕಿದೆ ನಾನೀಗ. ನೋಡಿರಿ, 1/4 ಸ್ಪೂನ್ ಜೀರಿಗೆ ಹಾಕಿನಿ. ಒಂದು ಏಲಕ್ಕಿ ಮುಂದೆ ಸೀಳಿ ಹಾಕಬೇಕು, ಇಲ್ಲಾಂದ್ರೆ ಪಡ್ ಅಂತ ಹಾರಿಬಿಡ್ತದೆ, ಸಿಡಿತತಿ. 2 ಲವಂಗ. ಅದು ಮಸಾಲೆ ಸ್ಮೆಲ್ ಅವ್ರು ಉಣ್ಣಂಗೆ ಆಗಂಗಿಲ್ಲ. ನಮ್ಮ ಮನೆಯೊಳಗಂತೂ ಯಾರಿಗೂ ಇಷ್ಟನೇ ಆಗಲ್ಲ ಮಸಾಲೆ. ಕಡಿಮೆ ಅಂದ್ರೆ ಕಡಿಮೆ ಹಾಕಿ ಮಾಡ್ತೇವೆ ನಾವು ಯಾವುದೇ ರೆಸಿಪಿ ಆಗಲಿ. ಒಂದು ಸ್ಟಾರ್ ಹೂ ಹಾಕ್ತೀನಿ. 1/4 ಇಂಚು ಚಕ್ಕೆ ಹಾಕಿರ್ತೀನಿ. ಆಮೇಲೆ ಒಂದಿಷ್ಟು ಗೋಡಂಬಿ ಹಾಕಿರ್ತೇನೆ ನಾನು. ಗೋಡಂಬಿ ಹಾಕಿದ್ದು ಬಂದೈತೆ ಇಲ್ಲ ಕಾಣಿಸ್ತಾ ಇಲ್ಲ, ನೋಡೋಣ. ಸ್ಕಿಪ್ ಆಗಿರಬೇಕು. ಗೋಡಂಬಿ ಅಂತೂ ಯಾವ ರೈಸ್ಗಾದರೂ ಹಾಕ್ತೀನಿ ನಾನು. ಚಕ್ಕಿ ನೋಡಿರಿ, 1/4 ಇಂಚು. ನೋಡಿರಿ, 1 ಟೊಮೆಟೊ, 1 ಈರುಳ್ಳಿ. ಹಸಿ ಸ್ಮೆಲ್ ಹೋಗೋವರೆಗೆ ಚೆಂದಾಗಿ ಬಾಡಿಸ್ಕೊಳ. ಮೊದಲು ಈರುಳ್ಳಿ ಹಾಕೇನೆ ನಾನಿಲ್ಲಿ. ಹಸಿ ಸ್ಮೆಲ್ ಹೋಗೋವರೆಗೆ ಬಾಡಿಸ್ಕೊಳೋಣ. ಇಲ್ಲಿ ನಾನು ಬಟಾಣಿ ತೊಗೊಂಡೇನಿ, ಕ್ಯಾರೆಟ್ ತೊಗೊಂಡೇನಿ, ಬೀನ್ಸ್ ತೊಗೊಂಡೇನಿ. ನಿಮಗೆ ಯಾವ್ಯಾವ ತರಕಾರಿ ಇಷ್ಟ, ಮಕ್ಕಳು ಏನು ತಿನ್ನಂಗಿಲ್ಲ ಅದನ್ನೆಲ್ಲ ಪಲಾವ್ನಾಗ ಹಾಕಿ ಮಾಡಿಕೊಡ್ಬೋದು. ರುಚಿಯಾದ್ರೆ ಸಾಕು, ಅವರು ಏನು ಹಾಕಿ ಅಂತ ಕೇಳಂಗಿಲ್ಲ, ಇಷ್ಟಪಟ್ಟು ತಿಂತಾರು. ಇವಾಗ ರುಬ್ಬಿದಂಥ ಈ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್ ಹಾಕೋಣ. ಅದು ಕೂಡ ಹಸಿದ ರುಬ್ಬಿರ್ತೀವಲ್ಲ, ಒಂದು ಸ್ವಲ್ಪ ಎಣ್ಣೆಯೊಳಗೆ ಬಾಡಿಸ್ಕೊಳೋಣ. ಆಮೇಲೆ ಟೊಮೆಟೊ, ಬೀನ್ಸ್, ಕ್ಯಾರೆಟ್ ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 4 ಜನಕ್ಕೆ ಮಾಡತ್ತೀನಿ. 1 ಬೌಲ್ ಹಸಿ ಬಟಾಣಿ. ಇವಾಗ ಅವ್ರಿಕಾಯಿ ಸೀಸನ್ನಾಗ ಅವ್ರಿಕಾಳು ಹಾಕೋನು, ಬಟಾಣಿ ಸೀಸನ್ನಾಗ ಬಟಾಣಿ ಹಾಕೋನು. ಸೀಸನ್ ವೈಸ್ ಏನು ತರಕಾರಿ ಬರ್ತಾವೆ, ಹಣ್ಣು ಬರ್ತಾವೆ, ಎಲ್ಲನೂ ಸೇವನೆ ಮಾಡಬೇಕು. ಸೀಸನ್ ಬಿಟ್ಟು ಸೀಸನ್ನಾಗ ಅವು ಕಾಸ್ಟ್ಲಿನೂ ಇರ್ತಾವೆ, ಸರಿನೂ ಇರೋಲ್ಲ. ಇವಾಗ ನೋಡ್ರಿ, ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕೀನಿ. ಇದು ಸ್ವಲ್ಪ ಚೆಂದಾಗಿ ಬೇಯಲಿ. ಅರ್ಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಕ್ಕಿ ನೆನೆ ಹಾಕಿದಂಥ ಅಕ್ಕಿನ ಈಗ ಹಾಕಿಬಿಡೋಣ. ಈ ತರಕಾರಿ ಎಲ್ಲ ಒಂದು ಸ್ವಲ್ಪ 1/4 ಭಾಗ ಬೆಂದ ನಂತರ ನೆನೆಸಿಟ್ಕೊಂಡಂಥ ಅಕ್ಕಿ ಹಾಕೋನು. ಅನ್ನ ಬೆಂದಿರಬೇಕು, ಸ್ವಲ್ಪ ಉದುರಾಗಿರಬೇಕು. ನಮ್ಮ ಮನ್ಯಾಗ ಅತಿ ಅವಲಕ್ಕಿ ಮಂಡಕ್ಕಿ ಹಂಗೆ ಉದುರಾದ್ರೆ ತಿನ್ನಲ್ಲ. ಸ್ಮೂತಾಗಿರ್ಬೇಕು ರೈಸ್. ಮಕ್ಳು ಇರ್ತಾವಲ್ಲ ಸಣ್ಣವು, ಹೀಗಾಗಿ ಡೈಜೆಷನ್ ಆಗೋಲ್ಲ, ಕಡಿಯೋಕೆ ಸಮಸ್ಯೆ ಆಗ್ತದೆ. ಹಿಂಗಾಗಿ ಅನ್ನ ಮಾತ್ರ ಸ್ಮೂತಾಗಿ ಬೇಕು ನಮ್ಮ ಮನೆಯೊಳಗೆ. ಯಾವುದೇ ರೈಸ್ ಬಾತ್ ಮಾಡಿದ್ರು ಸ್ಮೂತಾಗಿ ಮಾಡ್ತೀನಿ. ಬೆಂದಿರಬೇಕು, ಸ್ವಲ್ಪ ಬಿಡಿಯಾಗಿರಬೇಕು. ಈಗ ನೋಡಿರಿ, ತೋರಿಸ್ತೀನಿ ಏನು ಸೂಪರಾಗಿ ಬಂದೈತೆ ನೋಡಿರಿ. ಇಲ್ಲಿ ಯಾರ್ಯಾರು ವಿಡಿಯೋ ನೋಡ್ತೀರಿ, ಇಷ್ಟ ಬಂದ್ರೆ ಒಂದು ಲೈಕ್ ಕೊಡ್ರಿ. ಹೊಸಬ್ರು ಯಾರು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಇಲ್ಲಿ ನೋಡಿರಿ, ಅಗಳು ಬೆಂದೈತಿ, ಬಿಡಿ ಆಗೈತಿ. ಈ ಥರ ಅನ್ನ ಇರಬೇಕು, ಉಣ್ಣಾಕ ಸೂಪರಾಗಿರ್ತೈತಿ. ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿರಿ. ಗೋಡಂಬಿ ಹಾಕಿದ್ದು ಸ್ಕಿಪ್ ಆಗೈತಿ, ಗೋಡಂಬಿ ಹಾಕಲೇಬೇಕು, ಮಕ್ಕಳಿಗೆ ಇಷ್ಟ.
ರೈಸ್ ಚಲೋ ಆಗ್ತತಿ. ಈರುಳ್ಳಿ ಪೀಸ್ ಇಟ್ಕೊಂಡು ಊಟ ಮಾಡ್ರೆ ಮಸ್ತ್ ಇರ್ತೈತಿ. ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.